ಇಲ್ಲ ಫೀಲ್ ಆಯ್ತು. ಆದ್ರೆ हमारा वही है, पर मैं वो नहीं जो पहले था. ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ನಾವು ಒಂದು ಪ್ಲೇಸ್ ಹೋಗ್ತಾ ಇದ್ದೀವಿ. ಅದು ಸಖತ್ತಾಗಿದೆ. ಅರ್ಲಿ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟಂದ್ರೆ ಇವಾಗ ಟೈಮು 4 ಗಂಟೆ ಕಾಣ್ತಿರ್ಬೋದು. 4:14 ಆಗಿದೆ. ಈ ಟೈಮಲ್ಲಿ ಒಂದು ಒಳ್ಳೆ ಪ್ಲೇಸ್ ಹೋಗ್ತಾ ಇದೆ. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ವಿಡಿಯೋನ ಎಂಡ್ ವರೆಗೂ ನೋಡಿ, ಮಿಸ್ ಮಾಡಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಜರ್ನಿ. ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಯಾರ್ಯಾರು ಇದಾರೆ ಅಂದ್ರೆ ನಮ್ಮ ಫ್ರೆಂಡ್ಸ್. ಇವರು ರಾಕೇಶ್ ಅಂತ. ಈ ವಿಡಿಯೋನ ಎಂಡ್ ವರೆಗೂ ನೋಡಿ, ಮಿಸ್ ಮಾಡಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಜರ್ನಿ. तो चलिए शुरू करते हैं. ಗಾಯ್ಸ್, ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ತಮ್ಮನೇಲಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಅದೇ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಆದರೆ ಹೋಗ್ತಾ ಇರೋ ಎಕ್ಸೈಟ್ಮೆಂಟಲ್ಲಿ ಬೆಂಗಳೂರಲ್ಲಿ ನಿಮಗೆ ಗೊತ್ತು ಇಷ್ಟು ಮುಂಜಾನೆ ಯಾವ ರೀತಿ ಚಳಿ ಇರುತ್ತೆ ಅಂತ. ಈ ಚಳಿಯಲ್ಲಿ ನಮಗೆ ಡ್ರೈವ್ ಮಾಡೋಕ್ಕೆ ಆಗ್ತಾ ಇದೆಯಲ್ಲ. ಇಲ್ಲೇ ನಿಯರ್ ಬೈ ಯಾವುದಾದ್ರೂ ಕಾಫಿ ಶಾಪ್ ಸಿಗುತ್ತಾನಂತ ನೋಡ್ತಾ ಇದ್ದೀವಿ. ಕೊನೆಗೂ ಒಂದು ಕಾಫಿ ಶಾಪ್ ಸಿಕ್ತು. ಅದೇ ಕಾಫಿ ಶಾಪಲ್ಲಿ ಸ್ವಲ್ಪ ಚಳಿನ ಬಿಡಿಸೋ ಥರ ಮೈನ ಬೆಚ್ಚ ಮಾಡ್ಕೊಂಡು ಕಾಫಿನ ಕುಡಿದು ಅದಾದಮೇಲೆ ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಗುರು. ಗಾಯ್ಸ್, ಕೊನೆಗೂ ನಂದಿ ಹಿಲ್ಸ್ ನಿಯರ್ ಆಗ್ತಿದ್ದಂಗೆ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಇಷ್ಟು ಅರ್ಲಿ ಮಾರ್ನಿಂಗ್. ಆದರೆ ನಾವು ಅಂದ್ಕೊಂಡಿದ್ದು ನಾನು ಜಾಸ್ತಿ ಅಂದರೆ ಹೆವಿ ಟ್ರಾಫಿಕ್ ಇತ್ತು. ಆ ಟ್ರಾಫಿಕಲ್ಲೇ ಒಂದು ಸೆಕೆಂಡ್ ಯಾಕಪ್ಪ ಬಂದು ಇಲ್ಲ ಫೀಲ್ ಆಯಿತು. ಆದರೆ ಬಂದುಬಿಟ್ಟಿದ್ದೀವಿ. ನಿಮಗೋಸ್ಕರ ಒಂದು ಎಫರ್ಟ್ ಹಾಕಿ ತೋರಿಸೇ ಬಿಡೋಣ ಅಂತ ನಂದಿ ಹಿಲ್ಸ್ನ. ಕೊನೆಗೂ ಈ ಟ್ರಾಫಿಕ್ನ ಪಾರಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಗೈಸ್, ಇನ್ನು ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣ್ತಾ ಇದೆ ಹಿಂದ್ಗಡೆ. ಹಾಗೆ ನಂದಿಲ್ ಸ್ಟಾಪ್ ವ್ಯೂ ಇನ್ನೂ ಮೇಲ್ಗಡೆ ಇದೆ, ಅಲ್ಲಿ ಹೋಗ್ತಾ ಇದೆ. ಇವಾಗ ಹೋಗೋಣ ಲೆಟ್ಸ್ ಗೋ, ಬನ್ನಿ ಗೈಸ್. ಅಂತಿಂತು ಮೇಲ್ಗಡೆ ಬಂದು ಗಾಡಿನ ಪಾರ್ಕ್ ಮಾಡಿ ಹೆಲ್ಮೆಟ್ಗಳನ್ನ ಎಲ್ಲ ಸೇರಿಸಿ ಒಂದು ಲಾಕ್ ಮಾಡಿದ್ವಿ. ಯಾಕಂದರೆ ಯಾರು ಇದು ನಮ್ಮ ಹೆಲ್ಮೆಟ್ನ ಒಯ್ಯಬಾರ್ದು ಅಂತ ಒಂದು ಕನ್ಸರ್ನು. ಹಾಗೆ ಅಲ್ಲಿಂದ ಬಿಟ್ಟು ನಾವು ವ್ಯೂ ನೋಡೋಕ್ಕೋಸ್ಕರ ಮುಂದೆ ಬರ್ತಾಯಿದ್ವಿ. ನೋಡಿ ಗೈಸ್, ಯಾವ ಥರ ಸಂಡೇ ಟ್ರಾಫಿಕ್ ಇರುತ್ತೆ ಅಂತ ನಿಮ್ಗೆ ಕಾಣ್ತಾ ಇರ್ಬೋದು. ಅದಾದಮೇಲೆ ಸಂಡೇ ಯಾವ ಥರ ಜನ ಇರ್ತಾರೆ ಅಂತ ಕಾಣ್ತಾ ಇದೆ ನಿಮಗೆ. ನೀವು ಸಂಡೇ ಬರ್ತಾಯಿದ್ರೆ ವಿಚಾರ ಮಾಡಿ. ಯಾಕಂದರೆ ಸಂಡೇ ಮಾತ್ರ ಹೆವಿ ಜನ ಇರ್ತಾರೆ ಗುರು. ಇಲ್ಲಿ ಒಂದು ಈಟು ನಿಮಗೆ ಪ್ರೈವೇಸಿ ಮಾತ್ರ ಸಿಗಲ್ಲ. ಹಾಗೆ ಇಲ್ಲಿ ಒಂದಿಷ್ಟು ಪ್ಲೇಸಸ್ ಕೂಡ ಇದೆ, ಅಲ್ಲಿ ಸ್ವಲ್ಪ ಜನ ಮಾತ್ರ ಓಡಾಡ್ತಾರೆ. ಹಾಗೆ ನಿಮಗೆ ಪ್ರೈವೇಸಿ ಕೂಡ ಇರುತ್ತೆ. ಯಾರ್ಯಾರು ಫ್ಯಾಮಿಲಿ ಜೊತೆ ಬರ್ತೀರ ಬನ್ನಿ. ಓಕೆ, ಲೆಟ್ಸ್ ನೋಡಿ. ಇವತ್ತು ಬಂದಿರೋ ವೆದರ್ ನಾವು ತುಂಬಾ ಸಖತ್ತಾಗಿರೋ ಗುರು. ಇಲ್ಲಿ ನೋಡ್ತಾ ಇರ್ಬೋದು ಜನನೂ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದಾರೆ. ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ
ಹೋಗ್ತಾ ಇರೋ ದಾರಿಲಿ ಒಂದಿಷ್ಟು ವ್ಯೂನ ನೋಡಿ ಏನ್ರಿ ಇದು ಫುಲ್ ಮಂಜಿದೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ Completely ಮಂಜು. ಮಿಸ್ಟರ್ ಸೂರ್ಯ? ಹಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇನ್ನು ಮೇಲ್ಗಡೆ ಇದೆ, ಹೋಗ್ತಾ ಇದೀವಿ. ಇಲ್ಲ ಇಲ್ಲಿ ಫೀಲ್ ಮಾತ್ರ ಸಖತ್ತಾಗಿದೆ. ಇವತ್ತಂತರೂ ಅಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಿದ್ದೆ ಆದ್ರೆ ವಿಡಿಯೋ ಮಾಡಕ್ ಆಗಿದ್ದಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. Guys, ಇನ್ನು ಮೇಲ್ಗಡೆ ಇದೆ ಇದು ನೋಡಿ. ಇಲ್ಲೇನು ಬೈಕ್ ಇದ್ದವ್ರು ಮಾತ್ರ ಇನ್ನು ಮೇಲ್ಗಡೆ ಹೋಗ್ಬೋದಾ? ಈ ಕಡೆ ದಾರಿ ಇದೆ. ಇಂತೂ ನಂದಿ ಬೆಟ್ಟ ಟಾಪ್ ಹೊಂಟಿದೆ. ಇನ್ನು ಸ್ವಲ್ಪ ಟಾಪ್ ಇದೆ ಹೋಗ್ತೀವಿ ನೋಡಿ. ಇದೇ ದಾರಿ ಅದರದು. ನಿಮ್ ವಿಡಿಯೋದಲ್ಲಿ ಯಾವ ತರ ಫೀಲ್ ಬರ್ತಾ ಇದೆ ಗೊತ್ತಿಲ್ಲ ನಂಗೆ, ಅದೇ ಈ ಫೀಲ್ ಚೆನ್ನಾಗಿದೆ. ಕಾಣ್ತಿರ್ಬೋದು ನಿಮ್ಗೆ. ಎಲ್ಲಿದೆ? ಅಲ್ಲೇನೋ ದೇವಸ್ಥಾನ ಇದೆ ಅಂತ guys. ಆ ಸೈಡು ಆ ಕಡೆ ಒಂದು ದೇವಸ್ಥಾನ ಇದೆ ಅಂತೆ, ಅದಕ್ಕೂ ವಿಸಿಟ್ ಕೊಡೋಣ. ಈ ವರ್ಷದ ಮೊದಲನೇ ಲಾಗ್ ಇದು. ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿರೋ ಗೊತ್ತಿಲ್ಲ. ಬಾ, ಹೊಸ ಕಂಟೆಂಟ್ ಕ್ರಿಯೇಟರ್ ಅಂತಾರಲ್ಲ, 2024 ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇಂದ ವಿಡಿಯೋ ಮಾಡಕ್ ಆಗಿದ್ದಿಲ್ಲ, ಆದ್ರೆ ಇನ್ಮೇಲಿಂದ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ವ್ಲಾಗ್ಸ್. ಸಪೋರ್ಟ್ ಮಾಡ್ತಾ ಇರಿ, ಇದೇ ತರ ಮೋರ್ ಕಂಟೆಂಟ್ಸ್ ನ ತರ್ತಾನೆ ಇರ್ತೀನಿ ನೋಡಿ. ಇಲ್ಲೊಂದು ದಾರಿ ಇದೆ, ಈ ಸೈಡ್ ಇಂದಾನು ಬರ್ಬೋದು. ಈ ಮಂಜಲ್ಲಿ ಏನು ವ್ಯೂ ಕಾಣ್ತಾ ಇಲ್ಲ ಇವತ್ತು, ಆದ್ರೆ ಯಾರು 6:30, 7 o'clock ಬರ್ತೀರಾ ಅವ್ರಿಗೆ ಸಖತ್ತಾಗಿರೋ ವ್ಯೂ ಬರುತ್ತೆ. ಅದೇ ರೀತಿ ಸಂಡೇ ಮಾತ್ರ ಬರಬೇಡಿ ಗೈಸ್, ತುಂಬಾನೇ ಟ್ರಾಫಿಕ್ ಬೆಂಗಳೂರಲ್ಲಿ. ಇದು ನನ್ನ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ. ಯಾರ್ಯಾರು ನಂದಿ ಬರ್ತಾ ಇದ್ದೀರಾ ಅವರು ಬೇರೆ ಯಾವ್ದಾದ್ರು ದಿನ ಬನ್ನಿ, ಆದ್ರೆ ಸಂಡೇ ಮಾತ್ರ ಬರಬೇಡಿ. ಬರಬೇಡಿ, ಸ್ವಲ್ಪ ರೆಸ್ಟ್ ಮಾಡಕ್ಕೆ ಅಲ್ಲಿ ಒತ್ತೊಳ್ಳೆ ಜನ ಮಾಡಿರ್ತಾರೆ. ಒಂದ್ ರೀತಿ ಟ್ರೆಕ್ಕಿಂಗ್ ಬಂದಾಗ ಯಾವ್ದೋ ಜಂಗಲ್ಗೆ. ಫೈನಲಿ ನೋಡ್ತಾ ಇದೀವಿ, ಯಾವ ತರ ಕಾಣುತ್ತೆ ಅಂತ ನೋಡಕ್ ತೋರಿಸ್ತೀನಿ ಬನ್ನಿ.
ವಿಡಿಯೋನ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಯಾರಿದ್ರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಇವಾಗ ಅಲ್ಲೇ ಹೋಗ್ತಾ ಇದೆ. ಡೌನ್ ಏನ್ ಜನ ಬಂದಿದಾರ ಇಲ್ಲಿ. ಅಂದ್ರೆ ಹೆವಿ ಜನ ಇದಾರೆ ಗೈಸ್. ಇವಾಗ ಇಲ್ಲಿ ಕೂತ್ಕೊಂಡಿದೀವಿ, ವ್ಯೂನ ಎಂಜಾಯ್ ಮಾಡ್ತಾ ಇದೀವಿ ಗೈಸ್. ಅಲ್ಲಿ ಕುಂತು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಇವಾಗ ಮುಂದೆ ಹೋಗಿ ವ್ಯೂನ ಕರೆಕ್ಟಾಗಿ ಚೆನ್ನಾಗಿ ನೋಡೋಣ ಬನ್ನಿ. ಯಾವ ಥರ ವ್ಯೂ ಮಸ್ತಾಗಿದೆ. ನಮಗಂತೂ ಈ ಮೊಬೈಲಲ್ಲಿ ಯಾವ ಥರ ಕಾಣ್ತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿರೋರಿಗೆ ಮಾತ್ರ ಆ ಫೀಲ್ ಚೆನ್ನಾಗಿದೆ, ಮಸ್ತಾಗಿದೆ. ವ್ಯೂ ಮಾತ್ರ ಸಖತ್ತಾಗಿದೆ. ನೋಡಿ ತೋರಿಸ್ತೀನಿ ಇವಾಗ. ಲೆಟ್ಸ್ ಸಿ ಗೈಸ್. कौन है ये लोग? कहां से आते हैं? ಗೈಸ್ ಇವಾಗ ಈ ವ್ಯೂ ಪಾಯಿಂಟ್ನ ನೋಡಿದ್ವಿ. ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋ ದಾರಿಲಿ ಕೂಡ ಜನ ನೋಡ್ತಿರ್ಬೋದು ನೀವು ಯಾವುದೇ ರೀತಿ ಇದ್ದಾರೆ ದಾರಿಲಿ. ಜನ ಮಾತ್ರ ಎಲ್ಲೆಲ್ಲೂ ಭಾಳ ಜನ ಇದ್ದಾರೆ. ವಿಡಿಯೋನು ಕರೆಕ್ಟಾಗಿ ಆಗ್ತಾ ಇಲ್ಲ ನಮಗೆ. ಇಟ್ಸ್ ಓಕೆ, ಹೇಗೆ ಇದ್ದರೆ ಏನೇ ಇರಲಿ ವಿಡಿಯೋನ ಮಾಡ್ತಾನೇ ಇರ್ತೀನಿ. ನಿಮಗೆ ಎಂತೊಂದು ಇಂಚಿಂಚು ನಂದಿ ಹಿಲ್ಸ್ನ ತೋರಿಸ್ತೀನಿ ನೋಡಿ ಗೈಸ್, ಯಾವ ಥರ ಕಾಣ್ತಾ ಇರ್ಬೋದು. ಇವಾಗ ಮುಂದೆ ಹೋಗೋಣ. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಹಿಂದೆ ನೋಡಿ ಎಷ್ಟು ಜನ ಇದ್ದಾರೆ. ಅಲ್ಲಿ ನಿಂದ್ರಕ್ಕೂ ಜಾಗ ಇಲ್ಲ, ಆ ಥರ ಜನ ನಿಂದಿರ್ತಾರೆ ಜನ. ಸಖತ್ತಾಗಿದೆ ವ್ಯೂ. ನಾವು ಇವತ್ತು ಬಂದು ಬಹಳ ತಪ್ಪು ಮಾಡಿದ್ವಿ. ಸಂಡೇ ಬರಬಾರ್ದಿತ್ತು. ನಾವು ಬರೀ ಫ್ಯಾಮಿಲಿ ಬಂದು
ಬರೀ ಜನ ತುಂಬಿರ್ತಾರೆ. ಸಂಡೇ ಮಾತ್ರ ಬರಬೇಡಿ. ಬಾಯ್ ಬಾಯ್, ಟಾಟಾ. ಸಪೋರ್ಟ್ ಗೈಸ್. ಕಾಫಿನಾ? ಓಕೆ ಬ್ರೋ, ಕೊಡ್ಸೋಣ. ಹಾಯ್ ಫ್ರೆಂಡ್ಸ್. ಇದು ಹಾಯ್ ಫ್ರೆಂಡ್ಸ್ ಅಂತಂದ್ರೆ ಅದಕ್ಕೆ ಮರ್ಯಾದೆನೇ ತೆಗೆದು ಬಿಟ್ಟವ್ರೆ. ಕ್ರಿಂಜ್ ಕಂಟೆಂಟೇ ಹೆವಿ ವೈರಲ್ ಆಗುತ್ತೆ. ಬಾತ್ ಸಹಿ. ಎಫರ್ಟ್ಸ್ ಹಾಕೋದವ್ರಿಗೆ ವ್ಯಾಲ್ಯೂ ಇಲ್ಲ, ಆದ್ರೂ ನಾವ್ ಎಫರ್ಟ್ಸ್ ಹಾಕೋದ್ ಬಿಡೋಲ್ಲ. ಹೇಳಿ ಬ್ರೋ, ತೆಲುಗು ಪೀಪಲ್ ನೋಡಿದ್ರೆ ಸಪೋರ್ಟ್ చేయండి, ಫಾಲೋ చేయండి. क्या बात है सर, क्या बात है सर, क्या बात, ये बात है. अरे सर भाई देख रहा भाई का ಮಿಸ್ಟರ್ ರೇಜಿ ರವಿ ಲಾಸ್ ಅಂತ. क्या बात कर रहे हैं? ಲಾಗರ್ ಬ್ರೋ, ಲಾಗರ್. ಸಬ್ಸ್ಕ್ರೈಬ್ ಗೈಸ್. ಓಕೆ, ಥ್ಯಾಂಕ್ ಯು ಬ್ರೋ. ಓಕೆ ಗಾಯ್ಸ್, ಇವತ್ತಿಗೆ ಈ ವ್ಲಾಗನ್ನು ಎಂಡ್ ಅಪ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋನ ನಮ್ಮನ್ನು ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್ ಗಾಯ್ಸ್. ಏ ಪಾರ್ಟ್ನರ್ಸ್, ಇನ್ಮೇಲೆ ಸ್ಕೆಚ್ ಹಾಕೋದೆಲ್ಲ ಬಿಟ್ಬಿಡಿ. ಅಲಾರ್ಮ್ ಇಟ್ಕೊಂಡು ಬೇಗ ಟೈಮ್ ಟು ಪ್ರೋಗ್ರೆಸ್. ಕಿತ್ ಗುಡ್ಡೆ ಹಾಕ್ಬೋಣ.